ಬಸನಗೌಡ ಪಾಟೀಲ್ ಯತ್ನಾಳ್ಗಿರುವಂತಹ ಅಭಿಮಾನ ಕಾಳಜಿ ನಮ್ಮ ಸಮುದಾಯದ ಶಾಸಕರಿಗೆ ಇಲ್ಲದೆ ಹೋಯ್ತಲ್ಲ. ಇವತ್ತು ರಾಷ್ಟ್ರಮಾತೆ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಜಯಂತ್ಯೋತ್ಸವ ಬೆಳಗಿನಿಂದ ಗಮನಿಸ್ತಾ ಇದ್ದೆ. ಎಷ್ಟು ಜನ ಶಾಸಕರುಗಳು ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳಬಹುದು ಅಂತ. ಎಷ್ಟು ಜನ ಶಾಸಕರು ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಮಾತನಾಡ್ತಾರೆ ಅಂತ ಒಬ್ಬರೂ ಕಾಣಲಿಲ್ಲ. ಇಡೀ ಕರ್ನಾಟಕದಲ್ಲಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದಂತಹ ಕೀರ್ತಿ ಬಿಜಾಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸೇರುತ್ತೆ. ನೋಡಿ ಯಾವ ಸ್ಥಿತಿಲಿದ್ದೀವಿ ನಾವು. ನಮ್ಮ ಸಮುದಾಯದ ವೀರ ರಾಣಿ 34 ವರ್ಷಗಳ ಕಾಲ ರಾಜ್ಯಭಾರ ಆಳಿದಂತಹ ಜಗತ್ತಿನಲ್ಲಿ ಒಬ್ಬ ಮಹಿಳೆ 34 ವರ್ಷಗಳ ಕಾಲ ರಾಜ್ಯಭಾರ ಆಳಿದಂತಹ ಯಾವ ಮಹಿಳೆಯನ್ನು ಇವತ್ತು ನಾವು ನೋಡ್ಲಿಕ್ಕೆ ಆಗಲ್ಲ. ಅಂಥದ್ದು ಈ ಹಾಲುಮತ ಸಮುದಾಯದಲ್ಲಿ ಹುಟ್ಟಿರುವಂತಹ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಪಾತ್ರರಾಗ್ತಾ ಇದ್ದಾರೆ. ಅಂತಹ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಎಷ್ಟು ಜನ ಶಾಸಕರು ಇವತ್ತು ಮಾತಾಡಿದ್ದಾರೆ. ಯಾತಕ್ಕೆ ನಾನು ಶಾಸಕರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತಂದರೆ, ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಆಡಳಿತ ವೈಖರಿ, ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಆಡಳಿತ ವೈಖರಿ, ಅವಳು ಮಹಾರಾಣಿಯಾಗಿ ಆಡಳಿತ ನಡೆಸಿದ್ರಲ್ಲ, ಅದು ಇವತ್ತು ಚಿರಸ್ಥಾಯಿಯಾಗಿ ನಿಂತಿರುವಂಥದ್ದು. ಇವತ್ತು ಇಡೀ ಉತ್ತರ ಭಾರತದಲ್ಲಿ ಅಹಿಲ್ಯಾಬಾಯಿ ಹೋಳ್ಕರ್ ಅಂತಂದರೆ ಆಡಳಿತದಲ್ಲಿ ತನ್ನದೇ ಆದಂತಹ ಗಟ್ಟಿಯಾದಂತಹ ನಿರ್ಧಾರಗಳು, ಆ ಘನತೆಯನ್ನು ಹೆಚ್ಚಿಸಿದಂತಹ ಕೀರ್ತಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ಸಲ್ಲುತ್ತೆ. ಅದಕ್ಕೋಸ್ಕರವಾಗಿ ಪಾರ್ಲಿಮೆಂಟ್ ಒಳಗಡೆ ಅಹಿಲ್ಯಾಬಾಯಿ ಅವರಿಗೆ ವಿಶೇಷವಾದಂತಹ ಗೌರವ ಸಲ್ಲಿಸ್ತಾರೆ. ಅಂತಹ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಕುರುಬ ಸಮುದಾಯದಲ್ಲಿ ಹುಟ್ಟಿರುವಂತಹ ವೀರರಾಣಿ, ಶಿವಶರಣೆ, ರಾಷ್ಟ್ರಮಾತೆ, ಈ ರೀತಿ ಎಲ್ಲ ಮಾತನಾಡುವಂಥವ್ರು ನಾವು. ನಮ್ಮ ಶಾಸಕರುಗಳು ಒಬ್ಬರು ಅದಕ್ಕೆ ಶುಭ ಹಾರೈಸಿಲ್ಲ, ಮಾತಾಡಿಲ್ಲ ಅಂತಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಗ್ರೇಟ್ ಅಲ್ವೇನ್ರಿ? ಗ್ರೇಟ್ ಅಲ್ವಾ? ಇವೆಲ್ಲ ಮಾತಾಡಬಾರ್ದು ನಾವು. ಇವರಿಗೆ ಅಧಿಕಾರ ಬೇಕು, ಕುರುಬರ ಕೋಟಾದಲ್ಲಿ ಸೀಟುಗಳು ಬೇಕು, ಕುರುಬರ ಕೋಟಾದಲ್ಲಿ ಶಾಸಕರಾಗ್ತಾರೆ, ಎಲ್ಲವೂ ಬೇಕು. ಆದರೆ ಈ ಸಮುದಾಯದ ಇತಿಹಾಸ ಪುರುಷರ ಬಗ್ಗೆನೂ ತಿಳ್ಕೊಳ್ಳೋದಿಲ್ಲ. ನಾವು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಬಹಳಷ್ಟು ಮನವಿಗಳನ್ನು ಕೊಟ್ಟಿದ್ದೇವೆ. ರಾಷ್ಟ್ರಮಾತೆ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಆಡಳಿತದ ವೈಖರಿಯ ಬಗ್ಗೆ. ಇಡೀ ದೇಶದಲ್ಲಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಆಡಳಿತಿಗೆ ತನ್ನದೇ ಆದಂಥ ಒಂದು ಘನತೆ ಇದೆ, ಒಂದು ಗೌರವ ಇದೆ. ಅಂತಹ ಆಡಳಿತ ವೈಖರಿಯನ್ನು ಗಮನಿಸಿ ಈ ರಾಜ್ಯದ ಒಂದು ವಿಶ್ವವಿದ್ಯಾಲಯಕ್ಕೆ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಹೆಸರನ್ನು ನಾಮಕರಣ ಮಾಡಿ, ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಪ್ರತಿಮೆಯನ್ನು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿ, ವಿಧಾನಸೌಧದ ಮುಂದೆ ಸ್ಥಾಪನೆ ಮಾಡಿ ಅಂತ. ಆದರೆ ನಮ್ಮ ಯಾವುದೇ ಬೇಡಿಕೆಗಳಿಗೆ ಮನ್ನಣೆ ಸಿಕ್ಕಲಿಲ್ಲ. ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ, ಕೆಂಪೇಗೌಡರ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ, ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ. ಗೊತ್ತಾಗಲಿ ಸಂಗೊಳ್ಳಿ ರಾಯಣ್ಣನವರ ಹೋರಾಟ ಯಾವ ರೀತಿ ಇತ್ತು, ಬ್ರಿಟಿಷರನ್ನು ಸೋಲಿಸಿದಂತಹ ಏಕೈಕ ವೀರ ಸಂಗೊಳ್ಳಿ ರಾಯಣ್ಣ ಗೊತ್ತಾಗಲಿ ಅಂತೇಳಿ ವಿಧಾನಸೌಧದ ಮುಂದಗಡೆ ಅಥವಾ ವಿಕಾಸಸೌಧದ ಮುಂದಗಡೆ ಸ್ಥಾಪನೆ ಮಾಡಿ ಅಂತೇಳಿ ಮನವಿ ಕೊಟ್ವಿ. ಆಗಲಿಲ್ಲ. ನಾವು ಯಾತಕ್ಕೋಸ್ಕರವಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ ಅಂತಂದರೆ, ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಜಯಂತ್ಯೋತ್ಸವವನ್ನು ಇಡೀ ಭಾರತ ಇವತ್ತು ಆಚರಿಸ್ತಾ ಇದೆ. ಅಂತಹ ವೀರ ರಾಣಿಯ ವಂಶದಲ್ಲಿ ಹುಟ್ಟಿರುವಂತಹ ನಾವುಗಳು ಆ ಹೆಣ್ಣು ಮಗಳ ಧೈರ್ಯಕ್ಕೆ ನಮ್ಮ ಸಮುದಾಯದಲ್ಲಿ ಹುಟ್ಟಿರುವಂಥ ವೀರ ರಾಣಿಗೆ ಗೌರವವನ್ನು ಸಲ್ಲಿಸಬೇಕಾ? ಈ ಕೆಲಸವನ್ನು ಯಾರು ಮಾಡಬೇಕು? ನಾವು ಸಲ್ಲಿಸಬೇಕಾ ಅನ್ನೋ ಧೋರಣೆಯಿಂದ ಇವತ್ತು ಶಾಸಕರು ಇರುವಂತೆ ಕಾಣ್ತಾ ಇದೆ. ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಜಯಂತ್ಯೋತ್ಸವವನ್ನು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ದು ನವಲಗುಂದ ತಾಲೂಕಿನಿಂದ ನಿರಂತರವಾಗಿ ಮಾಡ್ಕೊಳ್ತಾ ಬರ್ತಾ ಇದೆ. ಇವತ್ತು ಸಂಗೊಳ್ಳಿ ರಾಯಣ್ಣನವರನ್ನ ಯಾವ ರೀತಿ 200 ವರ್ಷಗಳ ಕಾಲ ಒಬ್ಬ ಹೋರಾಟಗಾರನ ಬಗ್ಗೆ ಯಾವುದೇ ಪಠ್ಯಪುಸ್ತಕದಲ್ಲಿ ಬರದ ಹಾಗೆ, ಪ್ರಚಾರ ಮಾಡದ ಹಾಗೆ ಇಡೀ ಕರ್ನಾಟಕದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಇದ್ದಿದ್ದೇ 3-4 ಮೂರ್ತಿಗಳು. ಇವತ್ತು ಕರ್ನಾಟಕದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಪ್ರಚಾರ ಮಾಡಿ 2014ರಲ್ಲಿ ರಾಯಣ್ಣನಿಗೆ ನಂದಗಡದಲ್ಲಿ ಕಂಕಣ ಕಟ್ಟಿ ರಾಯಣ್ಣನ ಮುಂದೆ ಶಪಥ ಮಾಡಿ, ರಾಯಣ್ಣ
ಕರ್ನಾಟಕದಲ್ಲಿ ನಿನ್ನ 100 ಮೂರ್ತಿಗಳು ಪ್ರತಿಷ್ಠಾಪನೆ ಆಗೋ ಥರ ನಾವು ಮಾಡ್ತೀವಿ, ನಮಗೆ ಧೈರ್ಯ ಕೊಡು, ಶಕ್ತಿ ಕೊಡು, ಸಂಘಟನೆ ಮಾಡುವಂಥ ಶಕ್ತಿ ಕೊಡು ಅಂತಲೇ ಕಂಕಣ ಕಟ್ಟಿ ಹೊರಟಿದ್ವಿ. ಅವತ್ತು ಪ್ರಾರಂಭ ಮಾಡಿದ್ದು 2014ರಲ್ಲಿ ಪ್ರಾರಂಭ ಮಾಡಿದ್ದು, ಬಿಡದಿಯಲ್ಲಿ ಮೊದಲ ಮೂರ್ತಿ ಸ್ಟಾರ್ಟ್ ಮಾಡಿಸಿ ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ, ಸರ್ಕಲ್ಗಳು ಪ್ರತಿಷ್ಠಾಪನೆ ಆಗ್ತಾ ಇದೆ. ಸಂಗೊಳ್ಳಿ ರಾಯಣ್ಣನವರ ಪಠ್ಯ ಪುಸ್ತಕದಲ್ಲಿ ಬಂದಿದೆ ಅಂತಂದ್ರೆ ಇದೆಲ್ಲವೂ ಸಹ ಹೋರಾಟದಿಂದ ಆಗಿರುವಂಥದ್ದು, ಮಾರ್ಕೆಟಿಂಗ್ ಆಗಿರುವಂಥದ್ದು. ಅದೇ ರೀತಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ವಿ. ಅಹಲ್ಯಾಬಾಯಿ ಹೋಳ್ಕರ್ ಅವರ ಜನ್ಮದಿನೋತ್ಸವವನ್ನು ಮಾಡ್ತಿದ್ವಿ. ಕಳೆದ ಬಾರಿ 300ನೇ ಜನ್ಮದಿನೋತ್ಸವವನ್ನು ರಥಯಾತ್ರೆ ಮಾಡಿಕೊಂಡು, ಸಮಾಜದವರು ರಥಯಾತ್ರೆ ಮಾಡಿಕೊಂಡು ರಾಜ್ಯ ಸುತ್ತಿರುವಂಥದ್ದು ನಾವು ನೋಡ್ತಾ ಇದ್ವಿ. ನಾವು ನಮ್ಮ ಸಮುದಾಯದ ಇತಿಹಾಸ ಪುರುಷರ ಬಗ್ಗೆ ನಾವೇ ಕಾಳಜಿ ವಹಿಸಲಿಲ್ಲ ಅಂತಂದರೆ ಬೇರೆ ಯಾರನ್ನೇ ವಹಿಸ್ತಾರೆ? ಅದಕ್ಕೋಸ್ಕರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಯಾತಕ್ಕೋಸ್ಕರ ನಾವು ಗೌರವ ಸಲ್ಲಿಸಬೇಕು? ಇವತ್ತು ಕರ್ನಾಟಕದಲ್ಲಿ 16 ಲಕ್ಷ ರೂಪಾಯಿ ಮೌಲ್ಯದ ಅಹಲ್ಯಾಬಾಯಿ ಹೋಳ್ಕರ್ ಅವರ ಪ್ರತಿಭೆಯನ್ನು ವಿಜಯಪುರದ ನಗರ ಪ್ರದೇಶದಲ್ಲಿ ಸರ್ಕಲ್ನಲ್ಲಿ, APMC ಸರ್ಕಲ್ನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸಂಗೊಳ್ಳಿ ರಾಯಣ್ಣನವರಂತೆ ಅಹಲ್ಯಾಬಾಯಿ ಹೋಳ್ಕರ್ ಒಬ್ಬ ಮಹಾವೀರ ರಾಣಿ. ಅಂತಹ ಮಹಾರಾಣಿಯ ಬಗ್ಗೆ ತಿಳ್ಕೊಳ್ಬೇಕಲ್ಲ. ಪುಸ್ತಕಗಳನ್ನು ಮಾಡಿ ಹಂಚಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಪ್ರತಿ ವರ್ಷವೂ ಪುಸ್ತಕ ಮಾಡಿ, ಅವರ ಹೋರಾಟದ ಬಗ್ಗೆ ಪುಸ್ತಕ ಮಾಡಿ ಹಂಚ್ತಾ ಇದ್ದಾರೆ. ನಮ್ಮ ಸಮುದಾಯದ ಶಾಸಕರುಗಳು ಯಾತಕ್ರಿ ಮಾಡ್ತಾ ಇಲ್ಲ? ಈ ಸಮುದಾಯವನ್ನು ಕತ್ತಲಲ್ಲಿಟ್ಟಿರುವಂಥದ್ದು. ಒಂದಷ್ಟು ಜನ ಸಮುದಾಯದ ಆಸ್ತಿಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ. ಕುರುಬ ಅನ್ನೋ ಹೆಸರನ್ನ ಇಟ್ಕೊಂಡು ಸಮುದಾಯದವರಿಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗ್ತಾ ಇಲ್ಲ, ಲೆಕ್ಕಾಚಾರಗಳು ಕೊಡ್ತಾ ಇಲ್ಲ. ಇಲ್ಲಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ಏನಾದರೂ ನಾವು ಮಾತಾಡಿಬಿಟ್ರೆ ನಮಗೆ ಧಮಕಿ ಹಾಕಿಸ್ತಾರೆ. ಇದು ಯಾವುದು ಸೃಷ್ಟಿ ಮಾಡುವಂಥದ್ದಲ್ಲ. ಎಷ್ಟು ದಿನ ಅಂತೇಳಿ ಈ ನಿಸ್ಸಹಾಯಕರಾಗಿ, ನಿಶಕ್ತರಾಗಿ ಈ ರೀತಿಯಾದಂತಹ ಜೀವಂತ ಶವಗಳಾಗಿ ಜೀವನ ಮಾಡಬೇಕು ನಾವು. ಈ ಸಮುದಾಯ ಕರ್ನಾಟಕದ ಮೂಲೆಯಲ್ಲಿದೆಯಲ್ಲ, ಮೂಲೆಯಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ, ಒಂದೇ ಹೆಸರಿನಿಂದ ಕರೆಯುವಂಥ ಒಂದು ಸಮುದಾಯ ಇವತ್ತು ಯಾವುದೇ ಅಸ್ತಿತ್ವ ಇಲ್ಲದಂತೆ ಇವತ್ತು ಎಲ್ಲವನ್ನು ಕಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಆದರೂ ಸಹ ನಮಗೆ ಪೂರ್ತಿ ಕಳ್ಕೊಂಡಿದ್ದೀವಿ, ರಾಜಕೀಯದಲ್ಲೂ ಕಂಪ್ಲೀಟ್ ಕಳ್ಕೊಂಡಿದ್ದೀವಿ. ಅದನ್ನು ನಾವು ಯಾವ ರೀತಿ ಅರ್ಥೈಸ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಾಪ್ ಗ್ರೂಪ್ಗಳಲ್ಲಿ ಚರ್ಚೆ ಮಾಡೋದನ್ನು ನೋಡಿದ್ರೆ ನಗು ಬರುತ್ತೆ. ಅದಕ್ಕೆ ರೀ, ಈ ಸಮುದಾಯವನ್ನು ಯಾರು ಯಾಕೆ ಗಂಭೀರವಾಗಿ ಪರಿಗಣಿಸೋದಿಲ್ಲ ಅಂತಂದರೆ ನೀವುಗಳು ಮಾಡ್ತಾ ಇರುವಂತಹ ಕೆಲಸಕ್ಕೆ. ಒಬ್ಬ ಶಾಸಕರಿಗೆ ಈ ಸಮುದಾಯದ ಮೇಲೆ ಕಾಳಜಿ ಇದ್ದಿದ್ರೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ರು. ಇದೇ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯ ಎದುರುಗಡೆ ಸಿದ್ದರಾಮಯ್ಯನವರು BBMP ಕಮಿಷನರ್ನ ಕರೆದು ಸಂಗೊಳ್ಳಿ ರಾಯಣ್ಣನ ಜಯಂತ್ಯೋತ್ಸವವನ್ನು, ಬಲಿದಾನ ದಿವಸವನ್ನು BBMPಯಲ್ಲಿ ಮಾಡಬೇಕು ಅಂತ ಆದೇಶ ಕೊಡ್ತಾರೆ. ಇವತ್ತಿನವರೆಗೂ ಆಯ್ತಾ? ಅಂದರೆ ಅಧಿಕಾರಿಗಳಿಗೂ ಬೇಡವಾದಂಥದ್ದು, ಅಧಿಕಾರಿಗಳಿಗೂ ಬೇಡ. ಇವತ್ತು ಸಂಗೊಳ್ಳಿ ರಾಯಣ್ಣನ ಮೂರ್ತಿಗಳು ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತಂದ್ರೆ ಅದು ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳಿಂದ. ಒಬ್ಬ ಬಸನಗೌಡ ಪಾಟೀಲ್ ಯತ್ನಾಳ್ಗಿರಬೇಕಾದಂತಹ ಆ ಆಲೋಚನೆಗಳು ನಿಮ್ಗೆ ಯಾಕೆ ಬರ್ತಾ ಇಲ್ಲ? ಅಹಲ್ಯಾಬಾಯಿ ಹೋಳ್ಕರು ಇಡೀ ರಾಷ್ಟ್ರ ಮಾತೆ, ರಾಷ್ಟ್ರಕ್ಕೆ ಸೇರಿದಂಥವ್ರು. ಇವತ್ತು ನಾವು ಶಿವಾಜಿ ಪ್ರತಿಮೆಗಳನ್ನು ಎಲ್ಲೆಲ್ಲಿ ನೋಡೋದಿಲ್ವಾ? ಸಾವರ್ಕರ್ ಹೆಸರನ್ನ ಫ್ಲೈಓವರ್ಗೆ ಇಟ್ಟಿಲ್ವಾ? ರಾಜೀವ್ ಗಾಂಧಿ ಸ್ಟ್ಯಾಚ್ಯೂನ ಇದರಲ್ಲಿ ಬೆಂಗಳೂರಲ್ಲಿ ಪ್ರತಿಷ್ಠಾಪನೆ ಮಾಡಲಿಲ್ವಾ? ಇಂದಿರಾ ಗಾಂಧಿ ಸ್ಟ್ಯಾಚ್ಯೂಗಳು, ಎಲ್ಲ ಸ್ಟ್ಯಾಚ್ಯೂಗಳು ಇದಾವಲ್ಲ, ಯಾತಕ್ಕೆ ಅಹಲ್ಯಾಬಾಯಿ ಹೋಳ್ಕರ್ ಸ್ಟ್ಯಾಚ್ಯೂ ಯಾಕೆ ಪ್ರತಿಷ್ಠಾಪನೆ ಮಾಡಬಾರ್ದು? ಅದು ಒತ್ತಾಯ ಮಾಡಬೇಕಲ್ಲ. ಇದನ್ನೇ ಹೇಳ್ತಾ ಇರುವಂಥದ್ದು. ಈ ಸಮುದಾಯ ಎಚ್ಚೆತ್ಕೊಳ್ಬೇಕು. ಈ ಸಮುದಾಯ ಎಚ್ಚೆತ್ಕೊಳ್ತಾ ಹೋದರೆ ಒಂದು ದಿವಸ ಕಂಪ್ಲೀಟ್ ನಾಶ ಆಗ್ತೀರಿ. ಮುಂದೆ ಘೋರವಾದಂತಹ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಘೋರವಾದಂತಹ ಸನ್ನಿವೇಶ. ಈ ನಮ್ಮ ಸುವರ್ಣ ನಾಗರಾಳ್ ಅವರು ಹೇಳ್ತಿದ್ರಲ್ಲ ಬಾಗಲಕೋಟೆನಲ್ಲಿ, ನೀನು ಇದ್ದ ಹಾಗೆ ನಮ್ಮ ಕುರುಬರಿಗೆ ಏನೂ ಮಾಡಲಿಲ್ಲ ಅಂದರೆ ಇನ್ನು ಬೇರೆಯವ್ರು ಬಂದಾಗ ಏನು ಮಾಡ್ತಾರೆ ಅಂತ ಕೇಳಿದ್ರಲ್ಲ, ಆ ಮಾತು ಇವತ್ತು ಜ್ಞಾಪಕ ಬರ್ತಾ ಇದೆ. ನೀನಿದ್ದ ಹಾಗೆ ನಿನ್ನ ನೋಡಕ್ಕೆ ಬಂದರೆ ಚಂಡ್ ಹಿಡಿದು ಹೊರಗಡೆ ದಬ್ಬುತ್ತಾರೆ. ನೀನಿದ್ದ ಹಾಗೆ ಈ ಸಮುದಾಯಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಅಂತಂದರೆ ಬೇರೆಯವ್ರು ಬಂದರೆ ಮಾಡ್ತಾರ ಅಂತೇಳಿ ಆ ಹೆಣ್ಮಗಳು ಅವತ್ತು ಕೇಳಿದಂತಹ ವಿಡಿಯೋದ ತುಣುಕುಗಳು ಸಹ ಇವತ್ತು ನಮ್ಗೆ ನೆನಪಿಗೆ ಬರ್ತಾ ಇದೆ. ವಿಚಾರ ಮಾಡಿ ಬಂಧುಗಳೇ, ಸಮುದಾಯ ಕೆಳಮಟ್ಟಕ್ಕೆ ಹೋಗ್ತಾ ಇದೆ, ಹೋಗಿದೆ.
ಸಮುದಾಯ ಇವತ್ತು ಸಮುದಾಯದ ಯಾವ ವಿಚಾರಗಳನ್ನು ಪ್ರಶ್ನೆ ಮಾಡಲಾರದಂತಹ ಪರಿಸ್ಥಿತಿಗೆ ತಲುಪಿದೆ. ಯಾಕೆಂದರೆ ಆ ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಸಮುದಾಯದ ಹೆಸರನ್ನು ಗಗನಕ್ಕೇರಿಸಿದಂಥ ಸಿದ್ದರಾಮಯ್ಯನವರು ಸಹ ಅನಿವಾರ್ಯವಾಗಿ ಈ ಹುದ್ದೆಯನ್ನು ಬಿಟ್ಟುಕೊಡ್ಬೇಕಾಗಿತ್ತು. ಅದು ಅಹಲ್ಯಾಬಾಯಿ ಹೋಳ್ಕರ್ ಅವರ ಜಯಂತ್ಯೋತ್ಸವದ ಹಿಂದೆ 2-3 ದಿನಗಳ ಹಿಂದೆ ಈ 8 ವರ್ಷಗಳ ಕಾಲ ರಾಜ್ಯಪಾಲ ಆಳಿದಂತಹ ಸಿದ್ದರಾಮಯ್ಯನವರು ಸಹ ರಾಜೀನಾಮೆ ಕೊಡ್ತಾರೆ. ಇವತ್ತು ಸಿದ್ದರಾಮಯ್ಯನವರ ಆಡಳಿತವನ್ನು ಪ್ರತಿಯೊಬ್ಬರು ಹೊಗಳ್ತಾ ಇದ್ದಾರೆ. ಅವರ ಏನು ಜಾಣ್ಮೆಯ ನಡೆಯನ್ನು ಪ್ರತಿಯೊಬ್ಬರು ಹೊಗಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಆಡಳಿತ. ಬಂಧುಗಳೇ, ವಿಚಾರ ಮಾಡಿ. ಇನ್ನು ಮಲಕ್ಕೊಂಡಿದ್ರೆ ನಿಮಗೆ ಉಳಿಗಾಲ ಇಲ್ಲ. ಇನ್ನು ಮಲಕ್ಕೊಂಡಿದ್ರೆ ನಿಮ್ಮನ್ನು ಯಾರೂ ಕಾಪಾಡೋದಿಲ್ಲ. ಈಗಾಗಲೇ ಏನು ಅಟ್ರಾಸಿಟಿ ಕೇಸುಗಳು, ಸಾವಿರಾರು ಅಟ್ರಾಸಿಟಿ ಕೇಸುಗಳು ಕುರುಬರ ಮೇಲೆ ಆಗಿದೆ. ಜೈಲಿಗೆ ಹೋಗಿ ಬಂದಿದ್ದಾರೆ, ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಇನ್ನೂ ಸಹ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಯ್ ಬಾಯ್ ಅನ್ಕೊಂಡು ಜೈಕಾರ ಹಾಕ್ಕೊಂಡು ಕೆಲಸಕ್ಕೆ ಬಾರದ ವಿಚಾರಗಳನ್ನು ಕಮೆಂಟ್ ಮಾಡ್ತಾ ಕೂತಿರ್ತೀವಿ. ಈ ಸಮಾಜ ಕಟ್ಟೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮಂಥ ನಿಶಕ್ತರು, ನಿಮ್ಮಂಥ ನಿಸ್ಸಹಾಯಕರು ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತೇ? ನಾವು ಕುರುಬರು ಅಂತ ಹುಟ್ಟಿರೋದ್ರಿ, ಕುರುಬರಾಗೆ ಬೆಳಿತೀವಿ, ಕುರುಬರಾಗೆ ಸಾಯ್ತೀವಿ. ನಮ್ಮನ್ನು ಯಾರು ಬೇರೆ ಜಾತಿಗೆ ಕನ್ವರ್ಟ್ ಮಾಡ್ಕೊಳಕ್ಕೆ ನಮ್ಮ ಕೈಲಿ ಆಗಲ್ಲ. ಆ ಜಾತಿಯಲ್ಲಿ ಹುಟ್ಟಿದ ಮೇಲೆ ಆ ಜಾತಿಯ ಋಣ ನಮ್ಮ ಮೇಲೆ ಇರುತ್ತಲ್ಲ. ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕ್ರಿ. ನನ್ನ ಸಮುದಾಯ ಇಂತಹ ಹೀನಾಯ ಸ್ಥಿತಿಗೆ ಹೋಗಿದೆ. ಒಂದು ಡಿಗ್ರಿ ಕಾಲೇಜ್ ಇಲ್ಲ ಸಮುದಾಯಕ್ಕೆ, ಒಂದು ರಾಜ್ಯ ಮಟ್ಟದ ಬ್ಯಾಂಕ್ ಇಲ್ಲ, ಒಂದು ಉದ್ಯಮಗಳಿಲ್ಲ, ರಾಜಕೀಯದಲ್ಲೂ ಝೀರೋ ಆಗೋಗ್ಬಿಟ್ವಿ. ನಾವು ಏನೂ ಇಲ್ಲದ ಪರಿಸ್ಥಿತಿಗೆ ಹೋಗ್ಬಿಟ್ವಿ. ಈ ಸಮುದಾಯವನ್ನು ಕಟ್ಟುವಂಥ ಕೆಲಸ ನಾವು ಮಾಡಬೇಕು ಅಂತೇಳಿ ಎಚ್ಚೆತ್ಕೊಂಡು ಬನ್ನಿ ಸ್ವಾಮಿ, ಕಟ್ಟೋಣ. ಎಚ್ಚೆತ್ಕೊಂಡು ಬನ್ನಿ, ಕಟ್ಟೋಣ. ನಾನು ದಾವಣಗೆರೆನಲ್ಲಿ ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾ ಇದ್ದೀನಿ. ಇಷ್ಟರಲ್ಲೇ ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾ ಇದ್ದೀನಿ. ದಯಮಾಡಿ ಬನ್ನಿ, ಮಾತಾಡಿ. ಕೊನೆ ಪಕ್ಷ ಎದ್ದೋಳನ್ನ, ಎಚ್ಚೆತ್ಕೊಳ್ಳೋಣ, ಮಾತಾಡೋಣ, ಪ್ರಶ್ನೆ ಕೇಳೋಣ. ನಮ್ಮ ಸಮುದಾಯಕ್ಕೆ ಏನು ಬೇಕು ಅದ್ರ ಬಗ್ಗೆ ಧ್ವನಿ ಎತ್ತೋಣ. ಬನ್ನಿ, ಆದಷ್ಟು ಬೇಗ ಕರಿತಾ ಇದ್ದೀನಿ. ಯಾರ್ಯಾರಿಗೆ ಆಸಕ್ತಿ ಇದೆಯೋ ನೀವೆಲ್ಲ ಯಾರ್ಯಾರು ಬರ್ತೀರಿ ಅನ್ನೋದ್ರ ಬಗ್ಗೆ ನಮಗೆ ಮೆಸೇಜ್ ಮಾಡೋದಕ್ಕೆ ಡೇಟ್ ಹಾಕಿದಾಗ ನಿಮ್ಗೆ ಮೆಸೇಜ್ ಮಾಡಿ, ಮಾತಾಡೋಣ, ಉಳಿಸುವಂತಹ ಕೆಲಸ ಮಾಡೋಣ. ಬಂಧುಗಳೇ, ಬೇಸರ ಆಗುತ್ತೆ. ಇವತ್ತು ಅಹಲ್ಯಾಬಾಯಿ ಹೋಳ್ಕರ್ ಅವರ ಜಯಂತ್ಯೋತ್ಸವದ ದಿವಸ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಮಸ್ತ ಕುರುಬರ ಪರವಾಗಿ, ಕರ್ನಾಟಕ ರಾಜ್ಯದಲ್ಲಿರುವಂಥ ಸಮಸ್ತ ಕುರುಬರ ಪರವಾಗಿ, ರಾಷ್ಟ್ರದಲ್ಲಿರುವಂತಹ ಎಲ್ಲ ಕುರುಬರ ಪರವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕು. ಅವರ ಋಣವನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಅಹಲ್ಯಾಬಾಯಿ ಹೋಳ್ಕರ್ ಅವರು ಇಡೀ ಜಗತ್ತಿಗೆ ಒಂದು ಮಾದರಿಯಾದಂತಹ ಆಡಳಿತ ಕೊಟ್ಟಂತಹ ಮಹಾತಾಯಿಯ ವಂಶದಲ್ಲಿ ಹುಟ್ಟಿರುವಂತಹ ನಾವುಗಳು ಇವತ್ತು ನಿಸ್ಸಹಾಯಕರಾಗಿ, ನಿಶಕ್ತರಾಗಿ ಇವತ್ತು ನಾವು ಹಕ್ಕುಗಳನ್ನೇ ಕೇಳಲಾರದಂಥ ಪರಿಸ್ಥಿತಿಗೆ ತಲುಪಿದ್ದೇವೆ. ಎಚ್ಚೆತ್ಕೊಳ್ಳೋಣ ಬಂಧುಗಳೇ, ಎಚ್ಚೆತ್ಕೊಳ್ಳೋಣ. ಎಚ್ಚೆತ್ಕೊಳ್ಳೋದು ಹೋದರೆ ಈ ಸಮುದಾಯ ಇತಿಹಾಸದ ಕೆಳಮಟ್ಟಕ್ಕೆ ಹೋಗ್ತಾ ಇರ್ತೀವಿ. ನಾವು ಇತಿಹಾಸದ ಮೇಲ್ಮಟ್ಟಕ್ಕೆ ಹೋಗ್ಬೇಕೆ ಹೊರತು ಕೆಳಮಟ್ಟಕ್ಕೆ ಹೋಗಬಾರ್ದು. ನಿಮ್ಮ ಕನಕ ಟಿವಿ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.